ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಮುಕ್ತಾಯಗೊಂಡಿದ್ದು ಕೀ ಆನ್ಸರ್ಗಳನ್ನು ಕೂಡ ತಾವು ಚೆಕ್ ಮಾಡ್ಕೊಂಡಿರ್ತೀರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲಿ ರಿಸಲ್ಟನ್ನು ಘೋಷಣೆ ಮಾಡ್ತಾರೆ. ಆದರೆ ಅದಕ್ಕೂ ಮೊದಲು ತಮಗೆ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಏನು ಅಂದರೆ, ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಅರ್ಜಿ ಸಲ್ಲಿಸಿ ಬರೆದಂಥ ವಿದ್ಯಾರ್ಥಿಗಳು, ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಇಲ್ಲಿ 10ರಿಂದ 15 ಸಾವಿರ. ಹಾಗಾದರೆ ಇಲ್ಲಿ ಆಯ್ಕೆ ಯಾರನ್ನು ಮಾಡಿಕೊಳ್ಳಲಾಗುತ್ತೆ? ಯಾಕಂದರೆ ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗಳ ಸಂಖ್ಯೆ ಕಡಿಮೆ ಇದೆ ಮತ್ತು ಸೀಟುಗಳ ಸಂಖ್ಯೆ ಲಭ್ಯತೆ ಕೂಡ ಕಡಿಮೆ ಇರುತ್ತೆ. ಅದರಲ್ಲೂ ಕೂಡ 50% ವಿದ್ಯಾರ್ಥಿಗಳನ್ನು ಎಕ್ಸಾಮ್ ಇಲ್ಲದೆ ನೇರವಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನುಳಿದ 50% ಸೀಟುಗಳಲ್ಲಿ ಯಾರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಒಂದು ವೇಳೆ ಸಮಾನ ಅಂಕಗಳು ಬಂದಾಗ, ಸೇಮ್ ಅಂಕಗಳನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಮೆರಿಟ್ ನಿರ್ಣಯವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇದು ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ತಿಳಿಸುತ್ತಾ, ನೋಡ್ರಿ, ಒಂದು ವೇಳೆ 2 ಅಥವಾ ಅದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯಲ್ಲಿ ನಡೆದ ಅಂಕಗಳು ಒಂದೇ ಆಗಿದ್ದಲ್ಲಿ, ಸೇಮ್ ಅಂಕಗಳನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಆ ಅಭ್ಯರ್ಥಿಗಳ ವಯಸ್ಸಿನ ಆಧಾರದ ಮೇಲೆ ಅವರ ನಡುವಿನ ಮೆರಿಟನ್ನು ನಿರ್ಧರಿಸಲಾಗುತ್ತದೆ. ಇನ್ನು ನಾಳೆ ನಿಮ್ಮದು ರಿಸಲ್ಟನ್ನು ಏನು ಘೋಷಣೆ ಮಾಡ್ತಾರೆ, ಆ ರಿಸಲ್ಟ್ ಬಂದಾಗ ಇಲ್ಲಿ ಯಾರನ್ನು ಮೊದಲು ಆಯ್ಕೆ ಮಾಡ್ತಾರೆ, ಸೇಮ್ ಅಂಕಗಳಿದ್ದರೆ ಮೊದಲನೇದಾಗಿ ಅವರ ಡೇಟ್ ಆಫ್ ಬರ್ತನ್ನು ನೋಡ್ತಾರೆ. ಏನು ಡೇಟ್ ಆಫ್ ಬರ್ತ್ ಅಂದರೆ, ಯಾರು ಸೀನಿಯರ್ ಇರ್ತಾರೆ ಏಜಲ್ಲಿ ಅವರ ಡೇಟ್ ಆಫ್ ಬರ್ತನ್ನು ಕೂಡ ಪರಿಗಣಿಸಿ ಮೊದಲು ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ, ಸೇಮ್ ಆದಂತಹ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಇದ್ದಲ್ಲಿ. ಅಂದರೆ ಈಗ ಉದಾಹರಣೆಗಾಗಿ ಸೇಮ್ ಡೇಟ್ ಆಫ್ ಬರ್ತ್ ಇತ್ತು ಅಂದರೆ, ಮೊದಲು ಯಾರು ವಯಸ್ಸಿನಲ್ಲಿ ದೊಡ್ಡವರಾಗಿರ್ತಾರೋ ಅವರನ್ನೇ ಫಸ್ಟು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಒಂದು ವೇಳೆ ಡೇಟ್ ಆಫ್ ಬರ್ತ್ ಕೂಡ ಸೇಮ್ ಇದ್ದಲ್ಲಿ, ಅದನ್ನು ತಾವು ಗಮನಿಸಬೇಕಿಲ್ಲಿ. ಏನು ಹೇಳಿದ್ದಾರೆ ಅವರು, ಡೇಟ್ ಆಫ್ ಬರ್ತ್ ಕೂಡ ಸೇಮ್ ಇದ್ದಲ್ಲಿ ಅಥವಾ 2 ಅಥವಾ ಅದಕ್ಕಿಂತ ಹೆಚ್ಚು ಸಮ ವಯಸ್ಸಿನ ಅಭ್ಯರ್ಥಿಗಳು ಇದ್ದ ಪಕ್ಷದಲ್ಲಿ ಅಭ್ಯರ್ಥಿ ಹೆಸರಿನ ವರ್ಣಾಕ್ಷರದ ಕ್ರಮಾನುಸಾರ ಮೆರಿಟ್ ನಿರ್ಧರಿಸಲಾಗುತ್ತದೆ. ಏನು ವರ್ಣಾಕ್ಷರ ಅಂದರೆ, ಇಲ್ಲಿ ಅಲ್ಫಾಬೆಟ್ಸ್ಗೆ ಏನಿಂದ ಏನು ಹೇಳ್ತೀವಿಲ್ಲ, ಈ ಉದಾಹರಣೆಗಾಗಿ ಒಂದು ಅಕ್ಷರ ಇರುವಂಥ ಒಬ್ಬ ವಿದ್ಯಾರ್ಥಿ, ಎ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿರುವಂಥ ವಿದ್ಯಾರ್ಥಿ ಇಬ್ಬರು ಸೇಮ್ ಅಂಕಗಳನ್ನು ಪಡೆದುಕೊಂಡ ಸಂದರ್ಭದಲ್ಲಿ ಅವರ ಡೇಟ್ ಆಫ್ ಬರ್ತ್ ಕೂಡ ಸೇಮ್ ಇತ್ತು ಅಂದರೆ, ಅಲ್ಲಿ ಎ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇನ್ನು ನೆಕ್ಸ್ಟು, ಇಲ್ಲಿ ಕೂಡ ಡೇಟ್ ಆಫ್ ಬರ್ತ್ ಕೂಡ ಸೇಮ್ ಇತ್ತು, ಅದರೊಂದಿಗೆ ಅಲ್ಲಿ ನೇಮ್ ಕೂಡ ಇಬ್ಬರು ಅಥವಾ ಇಬ್ಬರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಹೆಸರುಗಳು ಕೂಡ ಸೇಮ್ ಇದ್ದಂಥ ಪಕ್ಷದಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಇಲ್ಲಿ ಸಮ ಅಭ್ಯರ್ಥಿಗಳು ಸೇಮ್ ಇರುವಂಥ ವಿದ್ಯಾರ್ಥಿಗಳು ಇದ್ದಂಥ ಸಂದರ್ಭದಲ್ಲಿ ಅವರ ತಂದೆ ಹೆಸರಿನ ವರ್ಣಾಕ್ಷರದ ಕ್ರಮಾನುಸಾರ ಮೆರಿಟ್ ಪಟ್ಟಿಯನ್ನು ನಿರ್ಧರಿಸಲಾಗುತ್ತದೆ. ಇಲ್ಲಿ ಮೊದಲನೇದಾಗಿ ಡೇಟ್ ಆಫ್ ಬರ್ತ್ ಸೇಮ್ ಇತ್ತು ಅಂದರೆ ಅವರ ಹೆಸರನ್ನು ತಗೊಳ್ತಾರೆ. ಅಲ್ಲಿ ಡೇಟ್ ಆಫ್ ಬರ್ತ್ ಮತ್ತು ಹೆಸರು ಕೂಡ ಸೇಮ್ ಇದ್ದಾಗ ಮುಂದಿನ ಸ್ಟೆಪ್ ಏನು ಅಂದರೆ, ಅವರ ತಂದೆಯ ಹೆಸರಿನ ವರ್ಣಾಕ್ಷರದ ಕ್ರಮಾನುಸಾರ ಮೆರಿಟ್ ಪಟ್ಟಿಯನ್ನು ನಿರ್ಧರಿಸಲಾಗುತ್ತದೆ. ಅಲ್ಲಿ ತಂದೆಯ ಹೆಸರು ಕೂಡ ಸೇಮ್ ಇತ್ತು ಅಂದರೆ ಅದು ಬಹಳ ರೇರು. ಯಾಕಂದರೆ ಅವ್ರ ವಿದ್ಯಾರ್ಥಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಸೇಮ್ ಇರೋದು ಜಾಸ್ತಿ ಇರುತ್ತೆ, ಬಟ್ ತಂದೆ ಹೆಸರು ಭಾಳ ರೇರು. ಮೂರೂ ಈ ರೀತಿಯಾಗಿ ಬರುವುದು ಬಹಳ ಅದು ರೇರ್ ಅನ್ಬೋದು, ಕಡಿಮೆ ಪ್ರಮಾಣ. ಹಾಗಾಗಿ ಇಲ್ಲಿ ಅವರ ತಂದೆ ಹೆಸರಿನ ಅಲ್ಫಾಬೆಟ್ ಆಗಲೇ ಹೇಳಿದಾಗ ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳ ತಂದೆ ಹೆಸರು, ಒಬ್ಬರ ವಿದ್ಯಾರ್ಥಿಯ ತಂದೆ ಹೆಸರು ಸಿ ಇದ್ದು ಇನ್ನೊಬ್ಬ ವಿದ್ಯಾರ್ಥಿಯ ತಂದೆ ಹೆಸರು ಡಿ ಇದ್ದಲ್ಲಿ, ಸಿ ಇಂದ ಪ್ರಾರಂಭವಾಗುವ ವಿದ್ಯಾರ್ಥಿಯ ತಂದೆ ಹೆಸರನ್ನೇ ಮೊದಲು ಆಯ್ಕೆ ಮಾಡಿ ಆ ವಿದ್ಯಾರ್ಥಿಯನ್ನೇ ಇಲ್ಲಿ ಸಮಾನ ಅಂಕಗಳ ಮೆರಿಟ್ ಬಂದಾಗ ಅವರನ್ನೇ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ, ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುತ್ತದೆ. ಆದ್ದರಿಂದ ಇದನ್ನು ತಾವು ತಿಳ್ಕೊಳ್ಬೇಕು. ಈ ಮಾಹಿತಿ ತಮಗೆ ಇಷ್ಟ ಆದರೆ ಭಾಳ ಜನರಿಗೆ ಉಪಯುಕ್ತವಾಗುವಂತಹ ವಿಡಿಯೋ ಆಗಿರುವುದರಿಂದ ಇದನ್ನು ತಾವು ಶೇರ್ ಮಾಡ್ಬೋದು ಭಾಳಷ್ಟು ಜನರಿಗೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.